टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಸಿದ್ದರಾಮಯ್ಯ ಸಂದೇಶದ ಬೆನ್ನಲ್ಲೇ ರಾಜ್ಯದಲ್ಲಿ ಸಂಚಲನ ಉಂಟಾಗಿದೆ. ಖರ್ಗೆ ನಿವಾಸದತ್ತ ದೌಡಾಯಿಸಿದಂತ ಸಿದ್ದು ಆಪ್ತ ಸಚಿವರು ಖರ್ಗೆ ಭೇಟಿಯಾಗಿ ನಿನ್ನೆ ಚರ್ಚೆ ಮಾಡಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು. ಅದಾದ್ಮೇಲೆ ಸೆಪರೇಟ್ ಆಗಿ ಒಂದು ಮೀಟಿಂಗ್ ಕೂಡ ಆಯಿತು. ಅಲ್ಲಿಂದ ಬಂದಮೇಲೆ ಎಚ್ ಸಿ ಮಹದೇವಪ್ಪ ಸೇರಿದ ಹಾಗೆ ಸಮೀರ್ ಅಹಮದ್, ಶರಣ್ ಪ್ರಕಾಶ್ ಪಾಟೀಲ್ ಇವರೆಲ್ಲರೂ ಕೂಡ ಭೇಟಿ ಮಾಡಿದರು. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಖರ್ಗೆ ನಿವಾಸದತ್ತ ಸಿದ್ದು ಆಪ್ತ ಸಚಿವರು ದೌಡಾಯಿಸಿದ್ರು. ಖರ್ಗೆ ಭೇಟಿಯಾಗಿ ನಿನ್ನೆ ಹಲವಾರು ವಿಚಾರಗಳ ಚರ್ಚೆ ಆಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಪರ ಆಪ್ತ ಸಚಿವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಿಎಂ ಹೇಳಿದ ಮೇಲೆ ಎಲ್ಲಾ ಮ್ಯಾಚ್ ಕ್ಲೋಸ್ ಆಗಿದೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಹೇಳಿದ ಮೇಲೆ ಮುಗೀತಲ್ಲ, ಇನ್ನೇನು ಅದರ ಬಗ್ಗೆ ಚರ್ಚೆ, ಮ್ಯಾಚ್ ಕ್ಲೋಸ್, ಖೇಲ್ ಖತಮ್ ಅಂತ ಹೇಳಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ, 5 ವರ್ಷ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಮುಗೀತು ಅಂತ. ಇನ್ನೊಂದು ಕಡೆ ಯತೀಂದ್ರ ಕೂಡ ಹಿಂದೆನೇ ಹೇಳಿದ್ರು, ಈಗ ಮತ್ತೆ ಅದನ್ನ ಹೇಳಿದ್ದಾರೆ. ಸಿಎಂ ಮಾಡಿದ್ನಾಗ ವೋಟಿಂಗ್ ಆಗಿದೆ, ಆ ಆಧಾರದ ಮೇಲೆ ಹೇಳಿರ್ಬೋದು. ಅವಾಗ ನನಗೆ ಇಷ್ಟು ಬಿದ್ದಾವ, ಇವ್ರಿಗೆ ಇಷ್ಟು ಬಿದ್ದಾವ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಚುನಾವಣೆ ಆಗಿದೆ, 10% ಅದು ಲಾಸ್ಟ್ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10%, 90% ಜನ ಇಲ್ಲ. ಅವ್ರಿಗೆ ಕ್ಲಿಯರ್ ಮೆಸೇಜ್ ಇದು 10%ದವ್ರಿಗೂ. ಅನಗತ್ಯವಾಗಿ ಯಾರು ನಾಯಕರ ಬಗ್ಗೆ ಮಾತನಾಡ್ತಾರೆ, ಅವ್ರಿಗೆ ಮೆಸೇಜ್ ಮ್ಯಾಚ್ ಕ್ಲೋಸ್ ಅಂತ, ಮ್ಯಾಚ್ ಕ್ಲೋಸ್ ಅಂತ. ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗೆ ಆಕಾಂಕ್ಷಿಗಳು. ಸೊ ಹಾಗಾಗಿ ಅವ್ರು ಕೇಳ್ತಾರೆ, ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡು ಮತ್ತೆ MLAಗಳು. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. ಚೀಫ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ಮೇಲೆ ಇನ್ನೇನು ಚರ್ಚೆ ಮಾಡ್ತೀರಿ? ವೆನ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಇಸ್ ವೆರಿ ಕ್ಲಿಯರ್ಲಿ ಸೆಡ್, I am the chief minister, I will continue as chief minister, I will complete 5 years ಅಂತ ಹೇಳಿದ್ಮೇಲೆ where is the scope for discussions?